ಭಕ್ತರು ಕೊಟ್ಟಂತಹ ದೇಣಿಗೆನೇ ಕನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದು, ಅದ್ರ ಸಂಬಂಧಪಟ್ಟಂಗೆ ನಮಗೆ ಒಂದು ತನಿಖೆ ಆಗಬೇಕು, ತನಿಖೆ ತಕ್ಕಂತೆ ಕ್ರಮ ಆಗಬೇಕು. ನಮಗೆ ಎಲ್ಲೇ ಒಂದು ರೀತಿ ಕಳ್ತನ ಆಗಿದ್ದರೆ ಅದನ್ನು ಅದಕ್ಕೆ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು. ನಮಗೆ ಎಷ್ಟೋ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ದೇವಸ್ಥಾನಗಳು ಒಂದು ರೀತಿ ಬ್ಯಾಂಕ್ಗಳ ಕೆಲಸ ಮಾಡಿದ್ದೇವೆ. ಅಲ್ಲೂ ಕೂಡ ಬೇರೆಯವ್ರು ಬಂದು ಅದು ಕಾರಣಾಂತರಗಳಿಂದ ಅದು ಕೊಳ್ಳೆ ಹೊಡೆದಿರೋ ನಾವು ನೋಡಿದ್ದೀವಿ. ಅದು ಆಗಬಾರ್ದು. ಅದು ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಇರಬೇಕು. ಯಾರೇ ತಪ್ಪಿತಸ್ಥರಿದ್ದರೆ, ಎಷ್ಟೇ ದೊಡ್ಡ ಪ್ರಭಾವಿಗಳಿದ್ದರೂ ಆ ಪ್ರಭಾವಿಗಳ ಲಿಂಕ್ ಇರ್ಬೋದು ಅಂತ ನಾವು ಕೇಳಿದ್ದೀವಿ. ಎಷ್ಟೇ ದೊಡ್ಡವರಿದ್ದರೂ ಅವರು ಅಂಡರ್ ದ ಲಾ, ನಾವೆಲ್ಲರೂ ಸರಿ ಸಮಾನ. ಸೊ ಆ ಸರಿ ಸಮಾನ ಅಡಿಯಲ್ಲಿ ಅಲ್ಲಿ ಒಂದು ತನಿಖೆಯಾಗಿ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು. ಸಮುದಾಯದ ಶ್ರದ್ಧಾ ಕೇಂದ್ರ ಸರ್, ಅದಕ್ಕೆ ಈ ರೀತಿಯಾಗಿ ಧಕ್ಕೆ ಆದರೆ ಒಂದು ಸಮುದಾಯದ ಜನರಿಗೂ ಕೂಡ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದು ನಮಗೆ. ಹೌದು, ಒಂದು ಯಾರು ಅದನ್ನು ನಂಬ್ತಿರೋ, ಹಿಂದೂ ಧರ್ಮನ ನಂಬಿರೋರು, ರಾಮ ಮಂದಿರ ನಂಬಿರೋರು, ಅವ್ರಿಗೆ ನೋವಾಗ್ದಂಗೆ ನಾವು ಒಂದು ಗಟ್ಟಿಯಾಗಿ ಈ ದೇಶದಲ್ಲಿ ಎಲ್ಲ ಒಂದು ಧರ್ಮದವರು ನಾವು ಬದುಕಿ ಒಂದು ಸಮಾಜ ಕಟ್ಟೋದು ಭಾಳ ಮುಖ್ಯ. ಆರ್ಟಿಕಲ್ 25 ಅಡಿಯಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಧರ್ಮನ ಮುಂದುವರ್ಸೋಕ್ಕೆ, ಅವ್ರವ್ರ ಧರ್ಮ ಕ್ಷೇತ್ರಗಳಲ್ಲಿ ಮುಂದುವರ್ಸೋಕ್ಕೆ ಆ ಸ್ವತಂತ್ರ ಇದೆ. ಆ ಸ್ವತಂತ್ರ ನಾವು ಉಳಿಸ್ಕೊಡ್ಬೇಕು. ಆದರೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ, ಅಲ್ಲೇನಾದರೂ ತೊಂದರೆ ಆದರೆ, ಅಲ್ಲೇನಾದರೂ ಕಳ್ತನ ಆದರೆ ಅದನ್ನು ಒಂದು ರೀತಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗಿ ಅದನ್ನು ನಾವು ಸರಿಪಡಿಸ್ಬೇಕು. ಎವ್ರಿಥಿಂಗ್ ಈಸ್ ಒಂದು ಪ್ರಾದೇಶಿಕ ಡೆಮಾಕ್ರಸಿ ಅಂದಾಗ ಕೆಲವರು ತಪ್ಪಾದ ತಕ್ಷಣ ಅದನ್ನು ಸುಮ್ಮನೆ ಬಿಡೋದಲ್ಲ. ಯಾರಿಗೇ ಒಂದು ರೀತಿ ಸಮಸ್ಯೆ ಆದರೂ ಅವ್ರು ನಮ್ಮವರೇ, ಅವರು ಒಂದು ರೀತಿ ನಮ್ಮ ಭಾರತೀಯರೇ, ಅವ್ರಿಗೆ ಒಂದು ರೀತಿ ಸಮಸ್ಯೆ ಆಗಿದೆ ಅಂದರೆ ಒಂದು ತನಿಖೆ ಮಾಡಿ ತನಿಖೆ ತಕ್ಕಂತೆ ತಪ್ಪಿತಸ್ಥರನ್ನ ಶಿಕ್ಷೆ ತಗೋಬೇಕು ಅಂತ ನಮ್ಮ ಉದ್ದೇಶ ಇದೆ ಅಷ್ಟೇ. ಸರಿನಾ? ಥ್ಯಾಂಕ್ ಯು. ಭಕ್ತರು ಕೊಟ್ಟಂತಹ ದೇಣಿಗೆನೇ ಕನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದು, ಅದ್ರ ಸಂಬಂಧಪಟ್ಟಂಗೆ ನಮಗೆ ಒಂದು ತನಿಖೆ ಆಗಬೇಕು, ತನಿಖೆ ತಕ್ಕಂತೆ ಕ್ರಮ ಆಗಬೇಕು. ನಮಗೆ ಎಲ್ಲೇ ಒಂದು ರೀತಿ ಕಳ್ತನ ಆಗಿದ್ದರೆ ಅದನ್ನು ಅದಕ್ಕೆ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು. ನಮಗೆ ಎಷ್ಟೋ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ದೇವಸ್ಥಾನಗಳು ಒಂದು ರೀತಿ ಬ್ಯಾಂಕ್ಗಳ ಕೆಲಸ ಮಾಡಿದ್ದೇವೆ. ಅಲ್ಲೂ ಕೂಡ ಬೇರೆಯವ್ರು ಬಂದು ಅದು ಕಾರಣಾಂತರಗಳಿಂದ ಅದು ಕೊಳ್ಳೆ ಹೊಡೆದಿರೋ ನಾವು ನೋಡಿದ್ದೀವಿ. ಅದು ಆಗಬಾರ್ದು. ಅದು ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಇರಬೇಕು. ಯಾರೇ ತಪ್ಪಿತಸ್ಥರಿದ್ದರೆ, ಎಷ್ಟೇ ದೊಡ್ಡ ಪ್ರಭಾವಿಗಳಿದ್ದರೂ ಆ ಪ್ರಭಾವಿಗಳ ಲಿಂಕ್ ಇರ್ಬೋದು ಅಂತ ನಾವು ಕೇಳಿದ್ದೀವಿ. ಎಷ್ಟೇ ದೊಡ್ಡವರಿದ್ದರೂ ಅವರು ಅಂಡರ್ ದ ಲಾ, ನಾವೆಲ್ಲರೂ ಸರಿ ಸಮಾನ. ಸೊ ಆ ಸರಿ ಸಮಾನ ಅಡಿಯಲ್ಲಿ ಅಲ್ಲಿ ಒಂದು ತನಿಖೆಯಾಗಿ ತಪ್ಪಿತಸ್ಥರ ಶಿಕ್ಷೆ ಆಗಬೇಕು. ಸಮುದಾಯದ ಶ್ರದ್ಧಾ ಕೇಂದ್ರ ಸರ್, ಅದಕ್ಕೆ ಈ ರೀತಿಯಾಗಿ ಧಕ್ಕೆ ಆದರೆ ಒಂದು ಸಮುದಾಯದ ಜನರಿಗೂ ಕೂಡ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದು ನಮಗೆ. ಹೌದು, ಒಂದು ಯಾರು ಅದನ್ನು ನಂಬ್ತಿರೋ, ಹಿಂದೂ ಧರ್ಮನ ನಂಬಿರೋರು, ರಾಮ ಮಂದಿರ ನಂಬಿರೋರು, ಅವ್ರಿಗೆ ನೋವಾಗ್ದಂಗೆ ನಾವು ಒಂದು ಗಟ್ಟಿಯಾಗಿ ಈ ದೇಶದಲ್ಲಿ ಎಲ್ಲ ಒಂದು ಧರ್ಮದವರು ನಾವು ಬದುಕಿ ಒಂದು ಸಮಾಜ ಕಟ್ಟೋದು ಭಾಳ ಮುಖ್ಯ. ಆರ್ಟಿಕಲ್ 25 ಅಡಿಯಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಧರ್ಮನ ಮುಂದುವರ್ಸೋಕ್ಕೆ, ಅವ್ರ ಧರ್ಮ ಕ್ಷೇತ್ರಗಳಲ್ಲಿ ಮುಂದುವರ್ಸೋಕ್ಕೆ ಆ ಸ್ವತಂತ್ರ ಇದೆ. ಆ ಸ್ವತಂತ್ರ ನಾವು ಉಳಿಸ್ಕೊಡ್ಬೇಕು. ಆದರೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ, ಅಲ್ಲೇನಾದರೂ ತೊಂದರೆ ಆದರೆ, ಅಲ್ಲೇನಾದರೂ ಕಳ್ತನ ಆದರೆ ಅದನ್ನು ಒಂದು ರೀತಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗಿ ಅದನ್ನು ನಾವು ಸರಿಪಡಿಸ್ಬೇಕು. ಎವ್ರಿಥಿಂಗ್ ಈಸ್ ಒಂದು ಪ್ರಾದೇಶಿಕ ಡೆಮಾಕ್ರಸಿ ಅಂದಾಗ ಕೆಲವರು ತಪ್ಪಾದ ತಕ್ಷಣ ಅದನ್ನು ಸುಮ್ಮನೆ ಬಿಡೋದಲ್ಲ. ಯಾರಿಗೇ ಒಂದು ರೀತಿ ಸಮಸ್ಯೆ ಆದರೂ ಅವ್ರು ನಮ್ಮವರೇ, ಅವರು ಒಂದು ರೀತಿ ನಮ್ಮ ಭಾರತೀಯರೇ, ಅವ್ರಿಗೆ ಒಂದು ರೀತಿ ಸಮಸ್ಯೆ ಆಗಿದೆ ಅಂದರೆ ಒಂದು ತನಿಖೆ ಮಾಡಿ ತನಿಖೆ ತಕ್ಕಂತೆ ತಪ್ಪಿತಸ್ಥರನ್ನ ಶಿಕ್ಷೆ ತಗೋಬೇಕು ಅಂತ ನಮ್ಮ ಉದ್ದೇಶ ಇದೆ ಅಷ್ಟೇ. ಸರಿನಾ?